ಈಗ ಎಷ್ಟೋ ಜನದ ಮೇಲೆ ಈ ಸಾಲದ ಹೊರೆ ಆಗ್ತಾ ಇರುವಂಥದ್ದು ಕಾಂಪೌಂಡ್ ಇಂಟ್ರೆಸ್ಟ್, ಚಕ್ರ ಬಡ್ಡಿ ಅಂತ ನಾವೇನು ಕರಿತೀವಿ. ಒಂದ್ ಕಡೆ ಸಾಲವನ್ನ ಪಡ್ಕೊಂತೀವಿ, ಇಂಟ್ರೆಸ್ಟ್‌ಗೆ ಅಂತ ಸಾಲ ಪಡ್ಕೊಂತೀವಿ. ಬಟ್ ಅದೇನಾಗುತ್ತೆ ಅಂತ ಹೇಳಿದ್ರೆ ಸಾಲ ಬೆಳೀತಾ, 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 ಬೆಳೀತಾ ಹೋಗುತ್ತೆ. ಸೊ ಇದು ಬಹಳಷ್ಟು ಎಫೆಕ್ಟ್ ಆಗ್ತಾ ಇದೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ ನೀವು? ಇದು ಹೇಳಿದ್ರಲ್ಲ, ನಾವು ಹ್ಮ್. ಇಷ್ಟೋವರೆಗೂ ಒಂದು ಫಿನಾನ್ಷಿಯಲ್ ಪ್ಲಾನಿಂಗ್ ಅಥವಾ ಒಂದಷ್ಟು ಅಂಶಗಳನ್ನ ಮಾತಾಡ್ತಾ ಬಂದ್ವಲ್ಲ, ಹ್ಮ್. ಇದು ಎಲ್ಲದಕ್ಕಿಂತ ಮೇಲ್ಗೈ ಸಾಧಿಸುತ್ತೆ. ಹ್ಮ್. ನಾನು ಕಾಂಪೌಂಡ್ ಇಂಟ್ರೆಸ್ಟ್ನ ಯಾವಾಗಲೂ ಹೈಲೈಟ್ ಮಾಡಿ ಮಾತಾಡ್ತೀನಿ. ಹ್ಮ್. ಇದಕ್ಕೆ ಕನ್ನಡದಲ್ಲಿ ಚಕ್ರ ಬಡ್ಡಿ ಅಂತಾನೂ ಕೂಡ ಕರಿಬಹುದು. ಹ್ಮ್. ಅಂದ್ರೆ ಇದು 8ನೇ ಕ್ಲಾಸ್ ಅಥವಾ 9ನೇ ಕ್ಲಾಸ್ ಹೈಸ್ಕೂಲ್ ಮಕ್ಕಳಿಗೆ ಸಿಲೆಬಸ್ ಅಲ್ಲಿ ಒಂದು ಇರುತ್ತೆ. ಫಾರ್ಮುಲಾ ಇದೆ, ಹ್ಮ್. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ, ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಅಂತ. ಹ್ಮ್. ನೋಡಿ, ನಾವು ಎಕ್ಸಾಮ್ಗೋಸ್ಕರ ಈ ಫಾರ್ಮುಲಾನ ಕಲ್ತಿರ್ತೀವಿ, ಬರಿತೀವಿ, ಮಾರ್ಕ್ಸ್ ತಗೊಳ್ತೀವಿ, ಅದಾದ್ಮೇಲೆ ಹಲ್ಲೆ ಬಿಟ್ಬಿಡ್ತೀವಿ. ರಿಯಲ್ ಲೈಫಿಗೆ ತಗೊಳಲ್ಲ ಇದನ್ನ ಅದನ್ನ. ನಿಜವಾದ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಮಿರಾಕಲ್ ಆಗುತ್ತೆ. ಹ್ಮ್. ಅಂದ್ರೆ ಈಗ ನೀವೇ ಮೆನ್ಷನ್ ಮಾಡ್ದಂಗೆ ಮ್ಯಾಮ್, ಹ್ಮ್. ಕಾಂಪೌಂಡ್ ಇಂಟ್ರೆಸ್ಟ್ ಸಾಲ ತಗೊಂಡ್ರೆ ಹೇಗೆ ವರ್ಕ್ ಆಗುತ್ತೋ, ಹ್ಮ್. ಹೂಡಿಕೆ ಮಾಡಿದ್ರು ಹಾಗೆ ವರ್ಕ್ ಆಗುತ್ತೆ. ಈಗ ಸಾಲಕ್ಕೆ ಹ್ಮ್. ಬಡ್ಡಿ ಕಟ್ಟಿಲ್ಲ ಅಂದ್ರೆ ಬಡ್ಡಿ ಬೆಳೀತಾ ಹೋಗುತ್ತೆ. ಈ ಹ್ಮ್. ಕ್ರೆಡಿಟ್ ಕಾರ್ಡ್ ಅಲ್ಲಿ ನೋಡಿರ್ಬೋದು ಅಥವಾ ಲೋನ್ ಅಲ್ಲಿ ನೋಡಿರ್ಬೋದು, ಯಾರು ಸರಿಯಾದ ತಿಂಗಳಿಗೆ ಕಂತು ಕಟ್ಟಿಲ್ಲ ಅಂದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ರೆಡಿಟ್ ಕಾರ್ಡ್ ಅಲ್ಲಿ ಅಂತೂ 36% ಇಂದ 50% ವರೆಗೂ ಇದೆ. ಹ್ಮ್. ಸೊ ಹಾಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೇನೆ ನಾನು ಹೂಡಿಕೆ ಮಾಡ್ತಾ ಹೋಗ್ತೀನಿ ಅಂದ್ರೂ ನನ್ನ ಹಣಕ್ಕೆ ಏನ್ ಬಡ್ಡಿ ಬಂದಿರುತ್ತಲ್ಲ, ಆ ಬಡ್ಡಿಗೆ ಬಡ್ಡಿ ಬರ್ತಾ ಹೋಗುತ್ತೆ ನಾವು ಹೂಡಿಕೆ ಮಾಡಿದ್ರು. ಹೂಡಿಕೆ ಮಾಡಿದ್ರು. ಅಂದ್ರೆ ಅದಕ್ಕೆ ಗೊತ್ತಿಲ್ಲ ನೀವು ಸಾಲ ಮಾಡಿದಿರೋ ಅಥವಾ ಹೂಡಿಕೆ ಮಾಡಿದಿರೋ ಅಂತ, ಅದರ ಕೆಲ್ಸನ ಅದು ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ನ ನಿಜವಾಗ್ಲೂ ಯಾರು ಅರ್ಥ ಮಾಡ್ಕೊಳ್ತಾರಲ್ಲ, ಅವರು ನಿಜವಾದ ಜೀವನದಲ್ಲಿ ಗೆಲ್ತಾರೆ ಅಂತ. ಅಂದ್ರೆ ಪ್ರಪಂಚದ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಒಬ್ರು ಇದ್ದಾರೆ, ಐನ್ಸ್ಟೀನ್. ಸೊ ಅವ್ರು ಹೇಳಿದ್ದಾರೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ಪ್ರಪಂಚದ 8ನೇ ಅದ್ಭುತ ಅಂತ. ಅಂದ್ರೆ ನಮಗ್ ಗೊತ್ತು 7 ಅದ್ಭುತಗಳಿದೆ, ಅದರಲ್ಲಿ ನಮ್ಮ ದೇಶದಲ್ಲಿ ಒಂದು ತಾಜ್ ಮಹಲ್ ಇದೆ ಅಂತ. ಆದ್ರೆ 8ನೇ ಅದ್ಭುತ ಅನ್ನೋದು ಇದೆ, ಅದು ಕಣ್ಣಿಗೆ ಕಾಣಲ್ಲ, ಅದು ಕಾಂಪೌಂಡ್ ಇಂಟ್ರೆಸ್ಟ್. ಅದನ್ನ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಗಳಿಸ್ತಾ ಹೋಗ್ತಾರೆ, ಯಾರು ಅರ್ಥ ಮಾಡ್ಕೊಳಲ್ವೋ ಅವರು ಕೊಡ್ತಾ ಹೋಗ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಲೋನ್, ಸಾಲ ತಗೊಂಡ್ರೆ ಅವರು ಕೈಯಿಂದ ಕಟ್ತಾ ಹೋಗ್ತಾರೆ. ಅದನ್ನೇ ಯಾರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೋ ಅವರು ಗಳಿಕೆ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಎಲ್ಲಾ ಸ್ಥಳಗಳಲ್ಲೂ ಸೆಗ್ಮೆಂಟ್ ಅಲ್ಲೂ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಪ್ರಾಕ್ಟೀಸ್ ಮಾಡ್ತಾನೆ ಯಾವ್ದೋ ಒಂದು ಸ್ಕಿಲ್ ನ, ಅಂದ್ರೆ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಜಾಸ್ತಿನೇ ಆಗ್ತಾ ಹೋಗುತ್ತೆ, ಕಮ್ಮಿ ಆಗಲ್ಲ. ಸೊ ಆ ಸ್ಕಿಲ್ ಅವನ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಪ್ರತಿದಿನ ನಾವು ಸಣ್ಣ ಅಮೌಂಟ್ ನ ಹೂಡಿಕೆ ಮಾಡ್ತಾ ಹೋದ್ರೆ ಅದು ಜಾಸ್ತಿನೇ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಅರ್ಥ ಆಗೋ ತರ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾವು 1 ಕೋಟಿ ಸಂಪಾದನೆ ಮಾಡೋದಕ್ಕೆ ಇಲ್ಲಿಂದ ಒಂದು 20 ವರ್ಷ ತಗೊಳ್ತೀವಿ. ಆ 1 ಕೋಟಿ ಇನ್ನೊಂದು ಕೋಟಿ ಸಂಪಾದನೆ ಮಾಡೋದಕ್ಕೆ ಮುಂದಿನ 5 ವರ್ಷ ಸಾಕು. ಅಂದ್ರೆ ಅರ್ಥ ಆಯ್ತಲ್ಲ, ನನ್ನ ಮೊದಲನೇ 1 ಕೋಟಿ ಸಂಪಾದನೆ ಆಗೋದಕ್ಕೆ ನನಗೆ 20 ವರ್ಷ ಬೇಕಾಗ್ಬೋದು. ಬಟ್ ಆ 1 ಕೋಟಿ ಸಂಪಾದನೆ ಆದ್ಮೇಲೆ 2ನೇ ಕೋಟಿ ಸಂಪಾದನೆ ಆಗೋದಕ್ಕೆ 5 ವರ್ಷ ಸಾಕು. 3ನೇ ಕೋಟಿ ಸಂಪಾದನೆ ಆಗೋದಕ್ಕೆ ಇನ್ನ ಅಲ್ಲಿಂದ 3 ವರ್ಷ ಸಾಕು. ಓಕೆನಾ? ಇನ್ನ ನನ್ನ 5 ಕೋಟಿ ಸಂಪಾದನೆ ಆಗೋದಕ್ಕೆ ಕೇವಲ 2 ವರ್ಷ ಸಾಕು. ಸೊ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಹೇಗ್ ವರ್ಕ್ ಆಗುತ್ತೆ ಅಂದ್ರೆ, ನಿಮಗೆ ನಿಜವಾಗ್ಲೂ ತಾಳ್ಮೆ ಇದ್ದು, ನಿಜವಾದ ಹೂಡಿಕೆಯ ಪೇಷನ್ಸ್ ನಿಮ್ಗೆ ಇದ್ರೆ, ಆ ಶಿಸ್ತು ಇದ್ರೆ, ನೀವು ಮಾಡ್ತಾ ಹೋದ್ರೆ ನಿಮ್ಗೆ ಮೊದಲನೇ ಸಲ 1 ಕೋಟಿ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಬಟ್ ಒಂದ್ಸಲ ಆ ಕೋಟಿ ಹಣ ಆದ್ಮೇಲೆ ಆ ಕೋಟಿ 2 ಕೋಟಿ 3 ಕೋಟಿ 4 5 ಕೋಟಿ ಆಗೋದಕ್ಕೆ ತುಂಬಾ ಕಡಿಮೆ ಟೈಮ್ ಬೇಕಾಗುತ್ತೆ. ಇದನ್ನ SIP ಕ್ಯಾಲ್ಕುಲೇಟರ್ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ತೋರಿಸಬಹುದು. ಸೊ ಮುಂದಿನ ಸೆಷನ್ಗಳಲ್ಲಿ ನಾವು ಯಾವತ್ತಾದ್ರೂ ಆ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಮಾತಾಡೋಣ. ಇದಕ್ಕೊಂದು ವಂಡರ್ಫುಲ್ ಎಕ್ಸಾಂಪಲ್ ಅಂದ್ರೆ, ನೀವೆಲ್ಲ ಗುಜ್ರಿ ಬಾಬುನ ಕೇಳಿರ್ಬೋದು. ಈ ಕೋಲಾರಲ್ಲಿ ಒಬ್ರು ಬಾಬು, ತುಂಬಾ ಹಿಂದೆ ಅವರು ವಿಡಿಯೋ ವೈರಲ್ ಆಗಿತ್ತು. ಅವ್ರು ಹೇಳಿದ್ರು ಒಂದು ಇಂಟರ್ವ್ಯೂ ಅಲ್ಲಿ, 100 ರೂಪಾಯಿಂದ 1000 ರೂಪಾಯಿ ಮಾಡೋದು ಕಷ್ಟ, 1000 ರೂಪಾಯಿಂದ ಲಕ್ಷ ಮಾಡೋದು ಕಷ್ಟ, ಲಕ್ಷದಿಂದ ಕೋಟಿ ಮಾಡೋದು ಕಷ್ಟ, ಒಂದ್ಸಲ ಕೋಟಿ ಆದ್ಮೇಲೆ ಕೋಟಿಯಿಂದ ಕೋಟಿ ಮಾಡೋದು ಈಸಿ. ಎಷ್ಟು ಸಿಂಪಲ್ ಆಗಿ ಹೇಳಿದಾರೆ ಗೊತ್ತಾ? ಅವ್ರು ಹೇಳಿರೋದು ಅಕ್ಷರಶಃ ಸತ್ಯ. ಸೊ ನಾನು ಯಾಕೆ ಅವ್ರ ಎಕ್ಸಾಂಪಲ್ ತಗೊಂಡೆ ಅಂದ್ರೆ, ಆ ವ್ಯಕ್ತಿ ಬೆಳೆದ್ ಬಂದಿದ್ದೆ ಹಾಗೆ. ಇವತ್ತು 5ರಿಂದ 7,000 ಕೋಟಿ ಹಣ ಇದೆ ಅಂತ ಹೇಳ್ತಾರೆ ಅವ್ರ ಹತ್ರ. ಹೇಗ್ ಶುರು ಮಾಡಿದ್ದವರು? ಗುಜ್ರಿ ವ್ಯಾಪಾರ ಮಾಡ್ತಿದ್ದವರು. ಸೊ ಒಂದು ಲೈವ್ ಎಕ್ಸಾಂಪಲ್ ಇದೆ ಅಲ್ಲ. ಸೊ ಹಾಗೇನೆ ನಾನು ಕಾಂಪೌಂಡಿಂಗ್ಗೆ ಅದನ್ನ ಎಕ್ಸಾಂಪಲ್ ಕೊಟ್ಟೆ. ಅಂದ್ರೆ ನನ್ನ ಮೊದಲನೇ ಕೋಟಿ ಮಾಡೋದಕ್ಕೆ ಟೈಮ್ ತಗೋಬಹುದು, ಬಟ್ ಒಂದ್ಸಲ 1 ಕೋಟಿ ಆದ್ಮೇಲೆ ಈಸಿಯಾಗಿ ಹಣ ಬೆಳೀತಾ ಹೋಗುತ್ತೆ. ಸೊ ಅದನ್ನ ನಾನು ಈಗ ನೆಕ್ಸ್ಟ್ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಸೊ ಈ ಮ್ಯೂಚುವಲ್ ಫಂಡ್ ಬಗ್ಗೆನೂ ನಾನು ಕೇಳಬೇಕಿತ್ತು. ಮ್ಯೂಚುವಲ್ ಫಂಡ್ ಅಲ್ಲಿ ಕೆಲವರು ಮ್ಯೂಚುವಲ್ ಫಂಡ್ ಅಲ್ಲಿ ನಾನು ಹಾಕ್ಬಿಟ್ಟೆ ದುಡ್ಡು ಬರ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ಯಾಕೆ ಸರ್ ಮ್ಯೂಚುವಲ್ ಫಂಡ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ? ನೋಡಿ, ನೀವು ಒಂದು 10 ಹೂಡಿಕೆಗಳ ಬಗ್ಗೆ ನನ್ನ ಹತ್ರ ಏನಾದ್ರು ಕೇಳೋದಾದ್ರೆ ಅದ್ರಲ್ಲಿ ಮೊದಲನೇದು ನಾನು ತಗೊಳ್ಳೋದು ಮ್ಯೂಚುವಲ್ ಫಂಡ್. ಯಾಕೆಂದ್ರೆ ನನಗೆ ಅತಿ ಹೆಚ್ಚು ಎನ್ಕ್ವೈರಿ ಬರೋದು ಎಲ್ಲಾ ಹಳ್ಳಿಗಳಿಂದ ಅಥವಾ ಬೇರೆ ಬೇರೆ ಡಿಸ್ಟಿಕ್ ಇಂದನೂ ನನಗೆ ಕಾಲ್ಸ್ ಬರೋದು ಮ್ಯೂಚುವಲ್ ಫಂಡ್ ಬಗ್ಗೆನೇ ಎನ್ಕ್ವೈರಿ ಮಾಡ್ತಾರೆ. ಸೊ ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಒಳ್ಳೆ ಹೂಡಿಕೆಯ ಒಂದು ಭಾಗ. ಅಂದ್ರೆ ಈಗ ನನಗೆ ಟೈಮ್ ಇಲ್ಲ, ನನಗೆ ಓದ್ಕೊಂಡಿಲ್ಲ, ನನಗೆ ಗೊತ್ತಾಗಲ್ಲ, ನನ್ನ ಹಣ ಮ್ಯಾನೇಜ್ ಮಾಡೋಕ್ ಬರಲ್ಲ ಅನ್ನೋರ್ಗೆ
ಒಂದು ಮೊದಲನೇ ಹಂತದಲ್ಲಿ ಒಂದು SIP ಅಥವಾ ಮ್ಯೂಚುವಲ್ ಫಂಡ್ ಹೂಡಿಕೆ ಸ್ಟಾರ್ಟ್ ಮಾಡಿ ನೀವು ಬೈ ಅಂಡ್ ಫರ್ಗೆಟ್ ಅನ್ನೋ ಒಂದು ಫಾರ್ಮುಲಾ ಇದೆ. ಹೂಡಿಕೆ ಜರ್ನಿ ಶುರು ಮಾಡಿ ಮರ್ತೋದ್ರೆ ನಮ್ಮ ಪರವಾಗಿ ಯಾರೋ ಒಬ್ಬ ಒಂದು ಕಂಪನಿಯ ಎಂಪ್ಲಾಯಿ ಅಥವಾ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ನಮ್ಮ ಹಣನ ಮ್ಯಾನೇಜ್ ಮಾಡಿ ನಮಗೆ ಕೊಡ್ತಾರೆ. ಅದರಿಂದ ಏನ್ ಲಾಭ ಬರುತ್ತೋ ಅದನ್ನ ನಮಗೆ ಕೊಡ್ತಾರೆ. ಈಗ ನಂಗೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಭಯ ಇದೆ, ರಿಸ್ಕ್ ನೋಡೋಕೆ ಆಗಲ್ಲ, ಅಥವಾ ಲಾಸ್ ಭಯ ಇದೆ ಅನ್ನೋ ಅಂಥವ್ರು ಈ ತರದ್ದು ಪ್ಲಾನ್ಗಳನ್ನ ನಾವು ಮಾಡ್ಕೋಬಹುದು. SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಕರಿತೀವಿ. ಪ್ರತಿ ತಿಂಗಳು ನನ್ನ ಎಷ್ಟು ಹೂಡಿಕೆ ಮಾಡಕ್ ನಾನು ರೆಡಿ ಇದ್ದೀನಿ ಅನ್ನೋದನ್ನ ಸಜೆಸ್ಟ್ ಮಾಡಿದ್ರೆ, ಅಥವಾ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಕೂಡ ನಾವು ಈ ಸರ್ವಿಸಸ್ನ ಕೊಡ್ತೀವಿ ನಿಮ್ಗೆ. ಸೊ ಒಬ್ಬ ವ್ಯಕ್ತಿ SIP ಶುರು ಮಾಡಿದಾನೆ ಅಂದ್ರೆ ಕನಿಷ್ಠ 3 ವರ್ಷಗಳವರೆಗನಾದ್ರೂ ಹೂಡಿಕೆ ಮಾಡಬೇಕು. ಈಗ ಹೇಳಿದ್ರಿ ನೀವು ಅಂದ್ರೆ ದುಡ್ಡು ಬರಲ್ಲ ಅನ್ನೋರು ಅಥವಾ ಲಾಸ್ ಆಗುತ್ತೆ ಅನ್ನೋ ಭಯ ಯಾಕಿದೆ ಅಂದ್ರೆ, ಇವತ್ತು ಹೂಡಿಕೆ ಮಾಡಿ ಇನ್ನೊಂದ್ 3 ತಿಂಗಳಿಗೋ 6 ತಿಂಗಳಿಗೋ ಹಣ ಬೇಕು ಅಂದ್ರೆ ಆಗಲ್ಲ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾಳೆನೇ ಶ್ರೀಮಂತಿಕೆ ಬೇಕು ಅಂದ್ರೆ ನಮ್ಮ ಹತ್ರ ಬರಬೇಡಿ, ಅಥವಾ ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲ. ಸೊ ನಾಳೆನೇ ಶ್ರೀಮಂತಿಕೆ ಬೇಕು ಅಥವಾ ಆ ಗ್ರೀಡಿನೆಸ್ ಇಲ್ದಲೆ ನಾನು ಇಲ್ಲಿಂದ ಮುಂದಿನ 3 ವರ್ಷ, ನಾನು ಯಾವಾಗ್ಲೂ ನನ್ನ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಒಂದು ತೆಂಗಿನ ಮರ ನಟ್ರೆ ನಾಳೆನೆ ಫಲ ಕೊಡಲ್ಲ, 5ರಿಂದ 6-7 ವರ್ಷ ಕಾಯ್ಬೇಕಾಗುತ್ತೆ ಒಂದು ಒಳ್ಳೆ ಫಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ. ಹಾಗೇನೆ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು 5ರಿಂದ 7 ವರ್ಷ ಅಥವಾ 10 ವರ್ಷ ಕಾಯೋರಾಗಿದ್ರೆ, ಅಷ್ಟು ಪೇಷನ್ಸ್ ನಿಮ್ಗಿದ್ರೆ, ನೀವು ನಿಜವಾಗ್ಲೂ ಒಂದು ಒಳ್ಳೆ ರಿಟರ್ನ್ ನೋಡ್ಬೋದು. ನಾನು ಆಗ್ಲೇ ಹೇಳಿದೆ 15-15-15 ರೂಲ್ ಅಂತ ಒಂದು ತಂಬ್ ರೂಲ್ ಇದೆ ಮ್ಯೂಚುವಲ್ ಫಂಡ್ ಅಲ್ಲಿ. 15,000ನ ಪ್ರತಿ ತಿಂಗಳು 15 ವರ್ಷ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ನೀವು 1 ಕೋಟಿ ಹಣನ ನೋಡ್ಬೋದು. 15 ವರ್ಷ 15,000 15% ರಿಟರ್ನ್ ಎಕ್ಸ್ಪೆಕ್ಟೇಷನ್. ಸೊ 15-15-15 ಅಂದ್ರೆ ಲಾಸ್ಟ್ 14 ಇಯರ್ಸ್ ಇಂದ ನಮ್ಮ ಮ್ಯೂಚುವಲ್ ಫಂಡ್ ಸಂಸ್ಥೆಗಳು 12ರಿಂದ 15% ರಿಟರ್ನ್ ಸತತವಾಗಿ ಅವರೇಜ್ ಆಗಿ ಕೊಡ್ತಾ ಬಂದಿದ್ದಾವೆ. ಯಾವುದೋ ಒಂದು ವರ್ಷ ಲಾಸ್ ಆಗಿರ್ಬೋದು, ಯಾವುದೋ ಒಂದು ವರ್ಷ ಜಾಸ್ತಿ ಇರ್ಬೋದು. ಅವರೇಜ್ ತಗೊಂಡಾಗ 12-15% ರಿಟರ್ನ್ ಕೊಡ್ತಾ ಬಂದಿದೆ. ಸೊ 15 ವರ್ಷ 15,000 15% ರಿಟರ್ನ್ ಅನ್ನ ಈ ಫಾರ್ಮುಲಾನ ಯುಟಿಲೈಸ್ ಮಾಡ್ಕೊಂಡು ನಾನು 15 ವರ್ಷ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ತೀನಿ ಅನ್ನೋರು ಈಸಿಯಾಗಿ 1 ಕೋಟಿ ನೋಡ್ಬೋದು. ಸೊ ನಮ್ಮ ಇಂಡಿಯಾದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಜನರ ಹತ್ರ ಹಣ ಇದೆ. ಹೇಗೆ ಅಂದ್ರೆ, ಹಣ ಸಂಪಾದನೆ ಮಾಡ್ತಾರೆ, ಒಂದು ಮನೆ ಕಟ್ತಾರೆ, ಒಂದು ಮದುವೆ ಮಾಡ್ತಾರೆ, ಮಕ್ಕಳು ಎಜುಕೇಶನ್ ಮಾಡ್ಕೊಂಡಿರ್ತಾರೆ, ಈ ತರದ್ ಎಲ್ಲದಕ್ಕೂ ಹಣ ಖರ್ಚು ಮಾಡಿರ್ತಾರೆ. ಆದ್ರೆ ನಿಜವಾಗ್ಲೂ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇದೆ ಅಂದ್ರೆ ಇಲ್ಲ. ಒಂದು ಲಂಸಮ್ 1 ಕೋಟಿ ಕ್ಯಾಶ್ ಇದೆಯಾ, ಲಿಕ್ವಿಡ್ ಅಸೆಟ್ ಇದೆ ಅಂದ್ರೆ ಇಲ್ಲ. ಬೇಕಾದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರು 1 ಕೋಟಿಗೆ ಬೆಲೆ ಬಾಳ್ತಾರೆ. ಬಟ್ 1 ಕೋಟಿ ನಾಳೆ ಅರೇಂಜ್ ಮಾಡಕ್ ಆಗುತ್ತಾ? ಆಗಲ್ಲ. ಬಟ್ ಈ ತರದ ವಿಷಯಗಳಲ್ಲಿ ಈ ತರದ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡೋದ್ರಿಂದ ನಾವು 1 ಕೋಟಿ ಹಣನ ಅಚೀವ್ ಮಾಡಬಹುದು. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಬಡವರಾಗಿದ್ರು ನೀವು 15,000ನೇ ಮಾಡ್ಬೇಕು ಅಂತೇನಿಲ್ಲ, 1,000ದಿಂದನೂ ಶುರು ಮಾಡ್ಬೋದು. 1,000 ರೂಪಾಯಿ ಇವತ್ತಿಗೆ ನಾನು ಕಷ್ಟ ಅಂತ ಅನ್ಕೊಳ್ಳಲ್ಲ. ನನ್ನ ಪ್ರಕಾರ ಇವತ್ತು ಕೂಲಿ ಮಾಡೋ ಅಂಥವ್ರು, ತರಕಾರಿ ವ್ಯಾಪಾರ ಮಾಡೋ ಅಂಥವ್ರು ಎಲ್ಲ ವ್ಯಕ್ತಿಗಳ ಹತ್ರನು ಪ್ರತಿ ತಿಂಗಳು 1,000, ಪ್ರತಿದಿನ 35 ರೂಪಾಯಿ ಉಳಿಸಿ ಅಂದ್ರೆ ಈಸಿಯಾಗಿ ಮಾಡ್ಬೋದು. ಸೊ ಇವತ್ತಿಗೆ ಮ್ಯೂಚುವಲ್ ಫಂಡ್ ಅಲ್ಲಿ 1,000 ರೂಪಾಯಿ 500 ರೂಪಾಯಿಂದನೂ ಹೂಡಿಕೆ ಶುರು ಮಾಡ್ಬೋದು. ಹಾಗಾಗಿ ಇದನ್ನ ಒಂದು ಹೂಡಿಕೆಗೆ ಒಂದು ಒಳ್ಳೆಯ ದಾರಿ ಮ್ಯೂಚುವಲ್ ಫಂಡ್. ಸೊ ಹಾಗಾಗಿ ನೀವು ಒಂದು ಗೋಲ್ ಸೆಟ್ ಮಾಡ್ಕೊಂಡು ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗಿಗೂ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಹಾಗಾಗಿ ಇದನ್ನ ನೀವು ಶುರು ಮಾಡಬಹುದು ಮ್ಯೂಚುವಲ್ ಫಂಡ್. ಈ ಮ್ಯೂಚುವಲ್ ಫಂಡ್ ಅಲ್ಲಿ ಸಮ್ಟೈಮ್ಸ್ ಫ್ರಾಡ್ ಆಗುತ್ತೆ ಅಂತ ಒಂದು ಮಾತು ಬರುತ್ತೆ, ಅದೆಷ್ಟು ಸತ್ಯ? ಇಲ್ಲ ನೋಡಿ, ಇದುವರೆಗೂ ಅಂದ್ರೆ ಹಿಸ್ಟ್ರಿ ತೆಗೆದು ನೋಡಿದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇದುವರೆಗೂ ಯಾವುದೇ ಒಂದು ಫ್ರಾಡ್ ಅಥವಾ ಕಂಪ್ನಿ ಮುಚ್ಚೋಗಿರೋಂತ ಉದಾಹರಣೆನೇ ಇಲ್ಲ. ಯಾಕೆ ಅಂದ್ರೆ ಈ ಕ್ವಶನ್ ಕೇಳಿದ್ ತುಂಬಾ ಒಳ್ಳೇದಾಯ್ತು. ಈಗ ನಾವು ಬ್ಯಾಂಕ್ಗಳನ್ನ ಯಾಕೆ ನಂಬ್ತೀವಿ ಅಂದ್ರೆ ಎಲ್ಲೋ ಸೇಫ್ ಆಗಿದೆ, RBI ಇದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅಂತ. ಸೊ ಅದೊಂದು ನಂಬಿಕೆ. ಅಲ್ಲೊಂದು ರೂಲ್ ಇದೆ ಗೊತ್ತಾ ನಮ್ಗೆ, 5 ಲಕ್ಷಕ್ಕಿಂತ ಮೇಲೆ ನೀವು ಬ್ಯಾಂಕ್ ಅಲ್ಲಿ ಹಣ ಇಟ್ರೆ ನಾವು ಗ್ಯಾರಂಟಿ ಇಲ್ಲ ಅಂತಾನು ಒಂದು ರೂಲ್ ಇದೆ. ಆದ್ರೂ ನಾವು ಲಕ್ಷಾಂತರ ರೂಪಾಯಿ 10 ಲಕ್ಷ 15 ಲಕ್ಷ ಎಲ್ಲ ಇಡ್ತೀವಿ. ಯಾಕೆಂದ್ರೆ ಇದುವರೆಗೂ ಲಾಸ್ ಆಗಿಲ್ಲ, ಮೋಸ ಆಗಿಲ್ಲ ಅನ್ನೋದು. ಹಾಗೇನೆ ಮ್ಯೂಚುವಲ್ ಫಂಡ್ ಅನ್ನ ಯಾರು ನೋಡ್ಕೊಳ್ತಾರೆ, ರೆಗ್ಯುಲೇಟ್ ಮಾಡ್ತಾರೆ ಅಂದ್ರೆ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ. ಸೊ ಗವರ್ನಮೆಂಟ್ ಒಂದು ರೆಗ್ಯುಲೇಟರಿನ ರೆಡಿ ಮಾಡಿದೆ. ಅದಕ್ಕೆ ಅಂದ್ರೆ ನೀವು ಅಲ್ಲಿ ಯಾವುದೇ ಮೋಸ ಆಗದೆ ಇರೋ ತರ, ಫ್ರಾಡ್ ಆಗದೆ ಇರೋ ತರ ನೋಡ್ಕೊಳ್ಳಿ ಅಂತ ಸೆಬಿ ಅನ್ನೋದು ಒಂದಿದೆ, RBI ತರ. ಸೊ ಸೆಬಿ ಅಂಡರ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಸೆಬಿ ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಬಂದಿದೆ ಅಂದ್ರೆ, ಕಳೆದ 25-30 ವರ್ಷದಿಂದ ಯಾವುದೇ ಮ್ಯೂಚುವಲ್ ಫಂಡ್ ಕಂಪನಿ ಮುಚ್ಚೋಗಿಲ್ಲ, ಮತ್ತೆ ಯಾವುದೇ ಮ್ಯೂಚುವಲ್ ಫಂಡ್ ಕಂಪನಿಯಲ್ಲಿ ಲಾಸ್ ಆಗಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ಅಬೋ 7 ಇಯರ್ಸ್ ಯಾರೆಲ್ಲ ಹೂಡಿಕೆ ಮಾಡಕ್ ರೆಡಿ ಇದಾರೆ ಅವ್ರಿಗೆ ಇದುವರೆಗೂ ಲಾಸ್ ಆಗಿಲ್ಲ. ಸೊ ಹಾಗಾಗಿ ಯಾರಿಗ್ ಲಾಸ್ ಆಗಿದೆ ಅಥವಾ ಇವತ್ತು ಹಾಕಿ ನಾಳೆ ನನ್ಗೆ ಮೋಸ ಆಯ್ತು ಅಂತಾರಲ್ಲ, ಅವರೆಲ್ಲರೂ ಶಾರ್ಟ್ ಟರ್ಮ್
ಗ್ರೀಡಿನೆಸ್, ಒಂದೇ ಸಲ ಇನ್ವೆಸ್ಟ್ ಮಾಡೋದು, ಅಥವಾ ಯಾರ ಮಾತು ಕೇಳ್ಕೊಂಡು ಯಾವ್ದೋ ಕಂಪ್ನಿಗೆ ಅಥವಾ ಪ್ರೈವೇಟ್ ಫಂಡ್ ಕೊಡೋದು, ಇದು ಫಂಡ್ ಮ್ಯಾನೇಜರ್ ಮಾಡ್ತೀವಿ ಅಂತ ಹೇಳಿ ಡಬಲ್ ಮಾಡ್ತೀವಿ, ಇಷ್ಟು ಪರ್ಸೆಂಟ್ ಕೊಡ್ತೀವಿ, ಇದೆಲ್ಲವೂ ಮೋಸ ಆಗೋಂಥ ವಿಷಯಗಳೇ. ಸೊ ಹಾಗಾಗಿ ನಾವೇ ತಿಳ್ಕೊಂಡು ನಮ್ಮದೇ ಅಕೌಂಟ್ನ ಮಾಡಿ ನಾವು ಲಾಂಗ್ ಟರ್ಮ್ ಹೂಡಿಕೆ ಮಾಡ್ತೀವಿ ಅಂದಾಗ ನಾವು ಮೋಸ ಆಗದೆ ಇರೋ ತರ ಮಾಡ್ಬೋದು. ಇದ್ರಲ್ಲಿ ಒಂದಷ್ಟು ವಿಧಗಳಿದಾವೆ. SIP ಅಂತ ಕರಿತೀವಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್, ಪ್ರತಿ ತಿಂಗಳು ಮಾಡ್ತಾ ಹೋಗ್ತೀವಿ. ಲಮ್ಸಮ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ, ಅಂದ್ರೆ ನನ್ಗೆ ಪ್ರತಿ ತಿಂಗಳು ಮಾಡೋಕ್ಕಾಗಲ್ಲ, ನಾನು ಬಿಸ್ನೆಸ್ ಮಾಡ್ತೀನಿ, ಸೊ ನನ್ಗೊಂದು 5,000 ಅಥವಾ 10,000 20,000 ಒಂದೇ ಸಲ ಸೇವ್ ಮಾಡಿ, ಅಥವಾ ಯಾವುದೋ ಒಂದು ಬಿಲ್ ಬರುತ್ತೆ, ಪೇಮೆಂಟ್ ಬರುತ್ತೆ, ಆವಾಗ ಇನ್ವೆಸ್ಟ್ ಮಾಡ್ತೀನಿ, ಆಗ ಕೂಡ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. STP ಅಂತ ಕರಿತೀವಿ, ಸೊ ಸಿಸ್ಟಮ್ಯಾಟಿಕ್ ಟ್ರಾನ್ಸ್ಫರ್ ಪ್ಲಾನ್ ಅಂತ, ಅಂದ್ರೆ 5,000 ನಾನು ಒಂದ್ ಕಡೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀನಿ, ಮಾರ್ಕೆಟ್ ಯಾವಾಗ ಅವಕಾಶ ಕೊಡುತ್ತೋ ಅವಾಗ ಹೂಡಿಕೆ ಮಾಡ್ತೀನಿ, ಈ ತರನು ಮಾಡಬಹುದು. SWP ಅಂತ ಇದೆ, ಸಿಸ್ಟಮ್ಯಾಟಿಕ್ ವಿತ್ಡ್ರಾ ಪ್ಲಾನ್. ಸೊ ಇಲ್ಲಿಂದ 20 ವರ್ಷ ನಾನು ಪ್ಲಾನ್ ಮಾಡ್ತಾ ಹೋಗ್ತೀನಿ, ಹೂಡಿಕೆ ಮಾಡ್ತಾ ಹೋಗ್ತೀನಿ. ಇದನ್ನ ರಿಟೈರ್ಮೆಂಟ್ ಪ್ಲಾನಿಂಗ್ ಗೆ ನಾನು ಸಜೆಸ್ಟ್ ಮಾಡ್ತೀನಿ. SIP ಎಷ್ಟು ಇಂಪಾರ್ಟೆಂಟ್, SWP ಪ್ಲಾನ್ ಅನ್ನು ಈಗಲೇ ನಾವು ಮಾಡ್ಕೋಬೇಕಾಗುತ್ತೆ. ಯಾಕೆಂದ್ರೆ ಇನ್ನ 40 ವರ್ಷದ ವ್ಯಕ್ತಿ ಇನ್ನೊಂದು 20 ವರ್ಷ ಕಷ್ಟಪಟ್ಟು ದುಡಿತಾರೆ. ಅದಾದ್ಮೇಲೆ, ಯಾಕೆಂದ್ರೆ ಇವತ್ತೆಲ್ರಿಗೂ ಗೌರ್ಮೆಂಟ್ ಜಾಬ್ ಸಿಗಲ್ಲ, ಗೌರ್ಮೆಂಟ್ ಜಾಬ್ ಇವಾಗ ಸಿಗ್ತಾ ಇರೋರ್ಗು ಪೆನ್ಷನ್ ಸ್ಕೀಮ್ ಇಲ್ಲ. ಸೊ 60 ವರ್ಷ ಆದ್ಮೇಲೆ, ನನ್ನ ರಿಟೈರ್ಮೆಂಟ್ ಆದ್ಮೇಲೆ, ಅಥವಾ ನನ್ನ ದೇಹದಲ್ಲಿ ಎನರ್ಜಿ ಶಕ್ತಿ ಖಾಲಿ ಆದ್ಮೇಲೆ ನಾನು ಹೇಗೆ ಸರ್ವೈವ್ ಆಗ್ಬೇಕು? ಸೊ ಮಕ್ಳ ಮೇಲೆ ಡಿಪೆಂಡ್ ಆಗ್ತಾರೆ. ಮಕ್ಳ ಮೇಲೆ ಡಿಪೆಂಡ್ ಆಗೋದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅವತ್ತಿಗೆ ಅವರ ಸಿಚುವೇಶನ್ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಎಷ್ಟೊಂದ್ ಜನ ಇದನ್ನ ಒಪ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾವು ಎಲ್ಲವನ್ನೂ ಪ್ಲಾನ್ ಮಾಡೋರು, ಮಕ್ಕಳನ್ನ ಓದಿಸ್ತೀವಿ, ನಾವು ಜೀವನ ನಡೆಸ್ತೀವಿ, ಬಾಡಿಗೆ ಕಟ್ತೀವಿ, ಮನೆ ಕಟ್ತೀವಿ, ಎಲ್ಲನೂ ಮಾಡ್ತೀವಿ. ಆದ್ರೆ ನನ್ನ ರಿಟೈರ್ಮೆಂಟ್ಗೆ ಅಥವಾ ನನ್ನ ವಯಸ್ಸಾದ ಕಾಲಕ್ಕೆ ನಾನು ನನ್ನ ಸೆಕ್ಯೂರಿಟೀಸ್ ಅಥವಾ ನಾನು ನನ್ನ ಹಣದಲ್ಲೇ ಬದುಕಬೇಕು ಅಂತ ಯಾಕೆ ಪ್ಲಾನಿಂಗ್ ಮಾಡ್ಕೊಳ್ಳಲ್ಲ? ಸೊ ನೀವು ನಿಮ್ಮ ದುಡಿಮೆಯ ಒಂದು ಭಾಗನ ನಿಮ್ಮ ಮೇಲೆ ಹೂಡಿಕೆ ಮಾಡ್ಕೊಳ್ಳಿ. ಸೊ ಆಗ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರಲ್ಲ. ಸೊ ಇದೊಂದು ರಿಟೈರ್ಮೆಂಟ್ ಪ್ಲಾನಿಂಗ್ಗೆ SWP ಅನ್ನೋದು ಒಂದು ಒಳ್ಳೆ ಸಲಹೆ ಆಗ್ಬೋದು. ಸೊ ಹೀಗೆ ನಾವು ಮ್ಯೂಚುವಲ್ ಫಂಡ್ ಅಲ್ಲಿ ಈ ತರದ ವಿಧಗಳು ಬರ್ತಾ ಹೋಗುತ್ತೆ, ಟೈಪ್ಸ್ ಬರ್ತಾ ಹೋಗುತ್ತೆ. ಸೊ ನಿಮ್ಗೆ ಮ್ಯೂಚುವಲ್ ಫಂಡ್ ಹೂಡಿಕೆ ಉತ್ತಮ ಯೋಜನೆ ಮಾಡ್ತಾ. ಸೊ ಇನ್ನ ಕೊನೆಯ ಅಂದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಮೇ ಬಿ ನಮಗೆ ಟೈಮ್ ಸಾಲಲ್ಲ ಅನ್ಸುತ್ತೆ. ಈ ಒಂದು ಮುಂಬರುವ ದಿನಗಳಲ್ಲಿ ಇದ್ರ ಒಂದು ಪರ್ಟಿಕ್ಯುಲರ್ ಆಗಿ ಸೀರೀಸ್ಗಳನ್ನು ಕೂಡ ಮಾಡೋಣ. ಸೊ ಕೊನೆಯದಾಗಿ ಏನಾದ್ರೂ ಒಂದು ಚಿಕ್ಕದಾಗಿ ನಮ್ಮ ವೀಕ್ಷಕರಿಗೆ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಸೊ ಅರ್ಲಿ ಇನ್ವೆಸ್ಟ್ಮೆಂಟ್. ಸೊ ಹೇಗೆ ನಾವು ಬದುಕೋದಕ್ಕೋಸ್ಕರ 3 ಟೈಮ್ ಊಟ ಮಾಡ್ತೀವಲ್ಲ, ಹಾಗೆ ಮುಂದಿನ ಯೋಜನೆಗಳಿಗೆ ಅಥವಾ ನಮ್ಮ ಮುಂದಿನ ಅನ್ಸರ್ಟೈನಿಟಿ ಜೀವನ ಅನ್ನೋದು ಇದ್ದೇ ಇದೆಯಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ನೀವು ಒಂದು ಸಣ್ಣ ಹೂಡಿಕೆನ ಶುರು ಮಾಡಲೇಬೇಕು. ಸೊ ಅದು ಪ್ರತಿದಿನ ಸೇವ್ ಮಾಡೋದಾಗ್ಬೋದು, ಪ್ರತಿ ತಿಂಗಳು ಹೂಡಿಕೆ ಮಾಡ್ಬೋದು, ಅಥವಾ ಪ್ರತಿ ವರ್ಷದ ಸೇವಿಂಗ್ಸ್ನ ನಾನು ಒಂದು ಕಡೆ ಹೂಡಿಕೆ ಮಾಡ್ತೀನಿ. ಆದರೆ ರೈಟ್ ಪ್ಲೇಸಲ್ಲಿ ಅಥವಾ ಒಂದು ಒಳ್ಳೆಯ ವ್ಯಕ್ತಿಯ ಸಲಹೆ ತಗೊಂಡು ಮಾಡೋದು ತುಂಬ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನೀವು ಕೇಳಿದ ಆ ಪಾಯಿಂಟ್ಗೆ ನೀವು ಸರಿಯಾದ ಜಾಗದಲ್ಲಿ ಸರಿಯಾದ ವ್ಯಕ್ತಿಯೊಂದಿಗೆ ಮಾತನಾಡಿ ಸರಿಯಾದ ಹಣನ ಸರಿಯಾದ ಸೆಗ್ಮೆಂಟ್ಸ್ ಅಲ್ಲಿ ಪ್ಲೇಸ್ ಅಲ್ಲಿ ಹೂಡಿಕೆ ಮಾಡಿ. ಸೊ ನಿಮ್ ಎಲ್ಲರ ಇನ್ವೆಸ್ಟ್ಮೆಂಟ್ ಜರ್ನಿ ಹಿಂದೆ ಶುರು ಮಾಡಿ, ಅಂದ್ರೆ ಡಿಲೇ ಮಾಡಬೇಡಿ. ಯಾಕೆ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಯಾರು ಬೇಗ ಶುರು ಮಾಡ್ತಾರೋ ಅವ್ರಿಗೆ ಬೇಗ ವರ್ಕ್ ಆಗಕ್ಕೆ ಶುರು ಆಗುತ್ತೆ. ಸೊ ಅರ್ಲಿ ಇನ್ವೆಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಯೂತ್ಸ್ಗೆ ನಾನು ಹೇಳೋದು ಏನಂದ್ರೆ, ನೀವು ಎಲ್ಲವನ್ನೂ ಅಂದ್ರೆ ನಿಮ್ಮ ಜೀವನನ ಎಂಜಾಯ್ ಮಾಡಿ, ನಿಮ್ದು ಏನೆಲ್ಲ ಹ್ಯಾಬಿಟ್ ಇದೆ ಅಥವಾ ನೀವು ಒಂದಷ್ಟು ಟ್ರಾವೆಲ್ಸ್ ಮಾಡೋದಾಗ್ಬೋದು, ಒಳ್ಳೆ ಡ್ರೆಸ್ ತಗೊಳೋಗ್ಬೋದು, ಬೈಕು ಗಾಡಿ ಎಲ್ಲವೂ ಓಕೆ, ಹಾಗೆ ನಿಮ್ಮ ಮುಂದಿನ ದಿನಗಳ ಬಗ್ಗೆನೂ ಯೋಚನೆ ಮಾಡಿ ಈಗ್ಲಿಂದನೇ ಹೂಡಿಕೆ ಮಾಡಕ್ಕೆ ಶುರು ಮಾಡಿ.